ಹೋಟೆಲ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಪೂಜಾ ಗಾಂಧಿ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂಜಾ ಗಾಂಧಿ ಜೊತೆಗೆ ಬಿಜೆಪಿ ನಾಯಕನ ಹೆಸರು ಈಗ ಥಳುಕು ಹಾಕ್ತಾ ಇರೋದು. ಅದರಲ್ಲೂ ಕೂಡ ಬಿಜೆಪಿ ನಾಯಕನ ಹೆಸರು ಈಗ ಥಳುಕು ಹಾಕ್ತಾ ಇರುವಂತಹ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ. ಪೂಜಾ ಗಾಂಧಿ ಜೊತೆಗೆ ಬಿಜೆಪಿ ನಾಯಕನ ಹೆಸರು ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ನಾಯಕ ಪೂಜಾ ಗಾಂಧಿ ಜೊತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇರೋದು. ಬಿಜೆಪಿ ನಾಯಕ ಅನಿಲ್ ಮೆಣಸಿನಕಾಯಿ ಹೆಸರು ಈಗ ಥಳುಕು ಹಾಕೊಳ್ತಾ ಇರೋದು. ಪೂಜಾ ಗಾಂಧಿ ಮತ್ತು ಅನಿಲ್ ಮೆಣಸಿನಕಾಯಿ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಅನ್ನುವಂತಹ ವಿಚಾರ. ಹೋಟೆಲ್ನ ಸರ್ವಿಸ್ ರೂಮ್ ಬುಕ್ ಮಾಡಿದ್ರು, ಹಣದ ಬಿಲ್ಗೆ ನಟಿ ಚೆಕ್ ಅನ್ನ ಕೊಟ್ಟಿದ್ರು. ಆದ್ರೆ ಬೇರೆ ಯಾರದೋ ಹೆಸರಲ್ಲಿ ನಟಿ ಬಿಲ್ ಅನ್ನ ನೀಡಿದ್ರು. ಹೀಗಾಗಿ ಚೆಕ್ ಬೌನ್ಸ್ ಆದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಹೋಟೆಲ್ ಸಿಬ್ಬಂದಿ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಹಣದ ಬಿಲ್ಗೆ ಚೆಕ್ ಅನ್ನ ಕೊಟ್ಟಿದ್ರು, ಆದ್ರೆ ಚೆಕ್ ಕೊಟ್ಟಿದ್ದು ಬೇರೆ ಯಾರ್ದೋ ಹೆಸರಲ್ಲಿ. ಹೀಗಾಗಿ ಆ ಚೆಕ್ ಬೌನ್ಸ್ ಆಗಿದೆ. ಹೀಗಾಗಿ ಹೋಟೆಲ್ ಸಿಬ್ಬಂದಿ ಪೂಜಾ ಗಾಂಧಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಚೆಕ್ ಬೌನ್ಸ್ ಆದ್ಮೇಲೆ ಪೊಲೀಸರಿಗೆ ಹೋಟೆಲ್ ಸಿಬ್ಬಂದಿ ದೂರನ್ನ ಕೊಟ್ಟಿರೋದು. ಹೋಟೆಲ್ನ ಬಿಲ್ ಒಟ್ಟು 26,22,344 ರೂಪಾಯಿ ಆಗಿತ್ತು ಅನ್ನುವಂತಹ ಮಾಹಿತಿ. ಅಂದ್ರೆ ನಂತರ 22,83,129 ರೂಪಾಯಿ ಬಿಲ್ ಅನ್ನ ಕಟ್ಟಿದ್ರು. 3,53,040 ರೂಪಾಯಿಯನ್ನ ಬಾಕಿ ನೀಡದೆ ಹೋಟೆಲ್ಗೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಪೂಜಾ ಗಾಂಧಿ ವಿರುದ್ಧ ಇರುವಂತಹ ಆರೋಪ. ಇನ್ನೊಂದು ವಿಚಾರ ಏನಂದ್ರೆ, ಈ ಪೂಜಾ ಗಾಂಧಿಯ ಜೊತೆಗೆ ಇನ್ನೋರ್ವ ವ್ಯಕ್ತಿಯ ಹೆಸರು ತಳುಕು ಹಾಕೊಳ್ತಾ ಇದೆ. ಬೇರೆ ಯಾರು ಅಲ್ಲ, ಬಿಜೆಪಿ ನಾಯಕ ಅನಿಲ್ ಮೆಣಸಿನಕಾಯಿ ಅವರ ಹೆಸರು ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಒಂದು ಕಡೆ ಪೂಜಾ ಗಾಂಧಿ ಬಿಲ್ ಕಟ್ಟದೆ ದೋಖಾ ಮಾಡಿದ್ದಾರೆ ಅನ್ನುವಂತಹ ದೂರು, ಚೆಕ್ ಬೌನ್ಸ್ ಆಗಿರುವಂತಹ ದೂರು. ಮತ್ತೊಂದು ಕಡೆಗೆ ಬಿಜೆಪಿ ನಾಯಕ ಅನಿಲ್ ಮೆಣಸಿನಕಾಯಿ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಬ್ಬರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಹೋಟೆಲ್ನ ಸರ್ವಿಸ್ ರೂಮ್ ಬುಕ್ ಆಗಿತ್ತು ಅನ್ನುವಂತಹ ವಿಚಾರ. ಹಾಗಾದ್ರೆ ಇಲ್ಲಿ ಅನಿಲ್ ಮೆಣಸಿನಕಾಯಿ ಅವರಿಗೆ ಏನ್ ಸಂಬಂಧ ಈ ವಿಚಾರದಲ್ಲಿ? ಪೂಜಾ ಗಾಂಧಿ ಚೆಕ್ ಬೌನ್ಸ್ ಆಗೋ ರೀತಿಯಲ್ಲಿ ವರ್ತನೆ ಮಾಡಿದ್ದು ಏನಕ್ಕೆ? ಮತ್ತೆ ಪೂಜಾ ಗಾಂಧಿ ಜೊತೆಗೆ ಅನಿಲ್ ಮೆಣಸಿನಕಾಯಿ ಅವರಿಗಿರುವಂತಹ ಸಂಬಂಧ ಆದ್ರೂ ಏನು? ಯಾಕೆ ಅವರಿಬ್ಬರ ಹೆಸರಲ್ಲಿ ರೂಮ್ ಬುಕ್ ಆಗಿದೆ ಅನ್ನುವಂಥದ್ದಕ್ಕೆ ಈಗ ಬಹುಶಃ ಅವರೇ ಸ್ವತಃ ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಶೋಕ ಹೋಟೆಲ್ನ ಮ್ಯಾನೇಜರ್ ಆಗಿರುವಂತಹ ಭಾಸ್ಕರ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರ್ ಅವರೇ, ಈಗ ಪೂಜಾ ಗಾಂಧಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ, ಜೊತೆಗೆ ಬಿಜೆಪಿ ನಾಯಕನ ಹೆಸರು ಇಲ್ಲಿ ಥಳುಕು ಹಾಕೊಳ್ತಾ ಇದೆ. ಏನ್ ವಿಚಾರ ಇದು ಅಂತ? ಹಲೋ, ನಮಸ್ತೆ ಭಾಸ್ಕರ್ ಅವರೇ, ಏನ್ ವಿಚಾರ ಇದು ಪೂಜಾ ಗಾಂಧಿ ಇಶ್ಯೂ ಅಂತ? We don't have absolutely any complaint against Ms. Pooja Gandhi. She's a very, very valuable customer for us. Her guests come and stay with us, whoever comes for shooting and whatnot. And as far as we are concerned, there is nothing pending. But Pooja Gandhi 3 lakhs pending itidru. I am not sure from where have you got this information. But we are clear that we don't have any complaint against Ms. Pooja Gandhi. ಅಂದ್ರೆ ರೂಮ್ ಬುಕ್ ಮಾಡಿದ್ದು ಅಲ್ಲಿದ್ದೆಲ್ಲನೂ ನಿಜಾನಾ ಹಾಗಾದ್ರೆ? ರೂಮ್ ಬುಕ್ ಆಗಿ ಪೂಜಾ ಗಾಂಧಿ ಸ್ಟೇ ಮಾಡಿದ್ದೆಲ್ಲ ನಿಜಾನಾ? No, it's not about Pooja Gandhi staying. Please don't confuse this with anything else. It is the people who have come to shoot. Her directors and other artists have come and stayed, and no, Pooja Gandhi herself has not stayed in the hotel. I believe she is from Bangalore, and she doesn't need to come and stay in a 5-star hotel. That's all that I've got to say. I do not have any more comments to comment. Okay. Thank you, Bhaskar. All right. Thank you. ಇದು ಅಶೋಕ ಹೋಟೆಲ್ ಮ್ಯಾನೇಜರ್ ಭಾಸ್ಕರ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಏನಂದ್ರೆ, ಪೂಜಾ ಗಾಂಧಿ ಯಾವುದೇ ಬಿಲ್ಲನ್ನ ಬಾಕಿ ಉಳಿಸಿಲ್ಲ, ಆಮೇಲೆ ಆ ರೀತಿಯ ಯಾವ ವಿಚಾರವೂ ಕೂಡ ಇಲ್ಲ. ಈ ಸುದ್ದಿ ಬಗ್ಗೆ ನಮ್ಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಕೂಡ ಇಲ್ಲ. ಅದು ಯಾಕೆ ಸುದ್ದಿ ಆಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಪೂಜಾ ಗಾಂಧಿ ಶೂಟಿಂಗ್ಗೆ ಬರ್ತಾ ಇದ್ರು, ಅಲ್ಲಿ ಉಳ್ಕೊಳ್ತಾ ಇದ್ರು, ಆಮೇಲೆ ಅವರ ಶೂಟಿಂಗ್ ಸೆಟ್ ಇರ್ತಿತ್ತು. ಅದು ಬಿಟ್ಟರೆ ಬೇರೆ ಇನ್ನೇನು ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವರ ಒಂದು ಪ್ರತಿಕ್ರಿಯೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗಷ್ಟೇ ನಾವು ಹೋಟೆಲ್ ಮ್ಯಾನೇಜರ್ ಜೊತೆ ಮಾತನಾಡಿದ್ವಿ, ಹೇಳ್ತಾ ಇದ್ರು ಆ ರೀತಿಯ ಸುದ್ದಿ ಏನೂ ಇಲ್ಲ, ಪೂಜಾ ಗಾಂಧಿ ಯಾವುದೇ ಬಿಲ್ಲನ್ನ ಬಾಕಿ ಉಳಿಸ್ಕೊಂಡಿಲ್ಲ, ಈ ರೀತಿಯ ವಿಚಾರ ಹೇಗ್ ಬಂತು ಅನ್ನೋದೇ ಗೊತ್ತಿಲ್ಲ ಅಂತ.
ಸುಕನ್ಯಾ, ಇಲ್ಲಿ ಯಾವುದೇ ಆಧಾರ ರಹಿತವಾಗಿ ಯಾವುದೇ ಒಂದು ಮಾಹಿತಿಯನ್ನ ಹೊರಬಂದಿಲ್ಲ. ಏನಂತಂದ್ರೆ ದಿನಾಂಕ ಮಾರ್ಚ್ 11ನೇ ತಾರೀಕಲ್ಲಿ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ಸಿಸಿ ಮುತ್ತಣ್ಣ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಮ್ಯಾನೇಜರ್ ಲಲಿತ್ ಅಶೋಕ್ ಹೋಟೆಲ್ ಏನಿದೆ ಅಲ್ಲಿ ಅವರು ಬಂದು ಒಂದು ಲಿಖಿತ ದೂರನ್ನ ಕೊಡ್ತಾರೆ. 2.5 ಪೇಜ್ ಇರುವಂತ ಒಂದು ಲಿಖಿತ ದೂರನ್ನ ಕೂಡ ಕೊಡ್ತಾರೆ. ಆ ಒಂದು ಲಿಖಿತ ದೂರಿನಲ್ಲೇ ಮೆನ್ಷನ್ ಆಗಿರುವಂತ ಆ ಒಂದು ಏನೋ ಲೆಟರ್ ಕಾಪಿ ಇದೆ. ಆ ಲೆಟರ್ ಕಾಪಿ ಕೂಡ ದಿ ಲಲಿತ್ ಅಶೋಕ್ ಹೋಟೆಲ್ ಬ್ಯಾಂಗ್ಳೂರ್ ಈ ಒಂದು ಲೆಟರ್ ಹೆಡ್ ಅಲ್ಲೇ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಆ ದೂರಿನಲ್ಲಿ ಅವರು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತ ಅಂಶ ಏನಂತಂದ್ರೆ ಸಾರಾಂಶ ಏನಂದ್ರೆ ಪೂಜಾ ಗಾಂಧಿ ಹಾಗೂ ಅನಿಲ್ ಪಿ ಮೆಣಸಿನಕಾಯಿ ಹಾಗೂ ಇತರ ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು. ಏನಂತಂದ್ರೆ ಲಿಖಿತ ಡಾಕ್ಯುಮೆಂಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ಯಾವುದೇ ರೀತಿಯ ಬಿಲ್ ಬಾಕಿ ಉಳಿಸ್ಕೊಂಡಿಲ್ಲ, ಅದು ಹೇಗೆ ವಿಚಾರ ಹೊರಗೆ ಬಂತು ಅನ್ನೋದು ಕೂಡ ಗೊತ್ತಿಲ್ಲ, ಈ ರೀತಿಯ ಯಾವುದೇ ಘಟನೆ ನಡೆದಿಲ್ಲ ಅನ್ನುವಂಥದ್ದು ಹೋಟೆಲ್ ಮ್ಯಾನೇಜರ್ ಅವರ ಉತ್ತರ. ಆದ್ರೆ ಅವರ ಹೇಳಿಕೆಗೆ ತದ್ವಿರುದ್ಧವಾಗಿ ಇಲ್ಲಿ ಸಾಕ್ಷಿ ಕೂಡ ಲಭ್ಯವಾಗಿದೆ. ದೂರು ದಾಖಲಾಗಿರುವಂತ ದೂರಿನ ಪ್ರತಿ ಕೂಡ TV9ಗೆ ಲಭ್ಯವಾಗಿದೆ. ನಾವೀಗ ನೋಡಬಹುದು ದೂರಿನ ಪ್ರತಿಯನ್ನ ಕೂಡ. ಅಂದ್ರೆ ಪೂಜಾ ಗಾಂಧಿ ಮತ್ತೆ ಅನಿಲ್ ಮೆಣಸಿನಕಾಯಿ ಮತ್ತೆ ಅವರ ಟೀಮ್ ವಿರುದ್ಧ ದೂರು ದಾಖಲಾಗಿರೋದು. 3 ಲಕ್ಷ ಚೆಕ್ ಅನ್ನ ಕೊಟ್ಟಿರುವಂತದ್ದು ಬೌನ್ಸ್ ಆಗಿದೆ ಅನ್ನುವಂತಹ ವಿಚಾರವಾಗಿ ದೂರು ದಾಖಲಾಗಿದೆ. ಒಂದು ಕಡೆ ದೂರಿನ ಪ್ರತಿ ಇದೆ, ಹಾಗೆ ಸೆಕ್ಯೂರಿಟಿ ಮ್ಯಾನೇಜರ್ ದೂರನ್ನ ಕೊಟ್ಟಿರೋದು ಕೂಡ ಈ ಬಗ್ಗೆ ಸಾಕ್ಷಿ ಕೂಡ ಲಭ್ಯವಾಗಿದೆ. ಮತ್ತೊಂದು ಕಡೆ ಚೆಕ್ ಬೌನ್ಸ್ ಆಗಿರೋದ್ರ ಬಗ್ಗೆ ದೂರು ದಾಖಲಾಗಿರೋದಕ್ಕೆ TV9 ಬಳಿ ಸಾಕ್ಷಿ ಕೂಡ ಇದೆ. ಇಷ್ಟಾಗಿಯೂ ಕೂಡ ಹೋಟೆಲ್ ಮ್ಯಾನೇಜರ್ ಬಹುಶಃ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಹೋಟೆಲ್ನ ಪ್ರತಿಷ್ಠೆಗೆ ಧಕ್ಕೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಅವರು ಒಪ್ಪಿಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ದೂರಿನ ಪ್ರತಿ TV9ಗೆ ಲಭ್ಯವಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಬಿಜೆಪಿಯ ಅನಿಲ್ ಮೆಣಸಿನಕಾಯಿ ಅವರೇ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಮೆಣಸಿನಕಾಯಿ ಅವರೇ, ಪೂಜಾ ಗಾಂಧಿ ಅವರ ವಿಚಾರದಲ್ಲಿ ನಿಮ್ಮ ಹೆಸರು ತಳುಕು ಹಾಕೊಳ್ತಾ ಇದೆ. ಅನಿಲ್ ಮೆಣಸಿನಕಾಯಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅನಿಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ತೆ ಅನಿಲ್ ಮೆಣಸಿನಕಾಯಿ ಅವರೇ, ತಮ್ಮ ಹೆಸರು ಪೂಜಾ ಗಾಂಧಿ ವಿಚಾರದಲ್ಲಿ ತಳುಕು ಅದೇ ವಿಚಿತ್ರ ಆಗ್ತಾ ಇದೆ ಮೇಡಮ್. ನನಗೆ ಯಾವ್ದೇ ರೀತಿ ಸಂಪರ್ಕ ಇಲ್ಲ. ಜೊತೆಗೆ ನಾನು ಯಾವ್ದು ಅಶೋಕ ಹೋಟೆಲ್ದವ್ರಿಗೆ ನೀವು ಕೇಳ್ಕೊಳ್ಳಿ, ನಾನು ಏನಾರ ಅಲ್ಲಿ ರೂಮ್ ಮಾಡಿದ್ನ ಅಂತ ಹೇಳಿ. ನಾನು ಎಲ್ಲ ಹೆಣ್ಮಕ್ಳನ್ನು ಒಂದ್ ತೆಗಿ ಸಮಾನವಾಗಿ ನೋಡ್ತೇನೆ ಹೊರತಾಗಿ ಇದು ಯಾವ್ದೇ ರೀತಿ ಸಂಬಂಧನೇ ಇಲ್ಲ. ಇದು ಅಲ್ಲ, ಈಗ ದೂರಿನ ಪ್ರತಿ TV9ಗೆ ಸಿಕ್ಕಿದೆ, ಓಕೆನಾ? ಲಲಿತ್ ಅಶೋಕ್ ಹೋಟೆಲ್ ಇಂದ ದೂರು ದಾಖಲಾಗಿರೋದು. ನನಗೆ ಗೊತ್ತೇ ಇಲ್ಲ. ನಾನು ಊರಿಂದ ಇವತ್ತು ಬಂದಿದೆ, ನನಗೆ ಗೊತ್ತೇ ಇಲ್ಲ ಇದು. ನಂದೇನು ನನ್ನನ್ನ ಯಾಕೆ ಮಿಸ್ಯೂಸ್ ಮಾಡ್ಕೊಂತ ಇದಾರೆ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಹಾಗೆ ಮಿಸ್ಯೂಸ್ ಮಾಡಿದ್ರೆ ಬೇಕಾದಷ್ಟು ನಾಯಕರು ಇರ್ತಾರಲ್ಲ ಅನಿಲ್ ಮೆಣಸಿನಕಾಯಿ ಅವರು, ತಮ್ಮ ಮೇಲೆ ಯಾಕೆ ದೂರು ದಾಖಲಾಗಬೇಕು ಅಂತ ಕೆಲಸ ಮಾಡಿ ತಾವು ಅಶೋಕ ಹೋಟೆಲ್ ಅವರಿಗೆ ಫೋನ್ ಮಾಡ್ಕೊಂಡು ನಾನೇನಾದ್ರು ಅಲ್ಲಿ ರೂಮ್ ತಗೊಂಡಿದ್ನ ಇದ್ನೋ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ. ಅಲ್ಲ ಅನಿಲ್ ಮೆಣಸಿನಕಾಯಿ ಅವರೇ, ಈಗ ನಮ್ಮ ಕೈಯಲ್ಲಿ ದೂರಿನ ಪ್ರತಿ ಇದೆ. ಹೋಟೆಲ್ನ ಸೆಕ್ಯೂರಿಟಿ ಮ್ಯಾನೇಜರ್ ಕೊಟ್ಟಿರುವಂತಹ ದೂರು ಕೂಡ ನಮ್ಗೆ ಸಿಕ್ಕಿದೆ. ನಾನೇನಾದ್ರು ರೂಮ್ ಮಾಡಿದ್ ನಿಜಾನ ಸತ್ಯನ? ಅಲ್ಲ, ಈಗ ನಾನ್ ಮಾತಾಡ್ತಿರೋದಕ್ಕೆ ನೀವು ಉತ್ತರ ಕೊಡಿ. ನಾನ್ ಮಾತನಾಡ್ತಿರೋ ದೂರಿನ ಪ್ರತಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅದ್ರಲ್ಲಿ ನಿಮ್ಮ ಹೆಸರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ, ಪೂಜಾ ಗಾಂಧಿ ಮತ್ತು ಅನಿಲ್ ಮೆಣಸಿನಕಾಯಿ ಅಂಡ್ ಟೀಮ್ ಅಂತಿದ್ ಯಾವ್ದು ನನಗೆ ಗೊತ್ತಿಲ್ಲ ಮೇಡಮ್. ನನಗೆ ಇದೇ ವಿಚಿತ್ರ ಆಗ್ತಾ ಇದೆ. ನಾನು ಕನ್ಸರ್ನ್ ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಲೆಟ್ ಮಿ ಕಲೆಕ್ಟ್ ದಟ್, ಲೆಟ್ ಮಿ ಸಿ ದಟ್. ಆಮೇಲೆ ನಾನು ನಿಮ್ಮಲ್ಲೇ ಬರ್ತೇನೆ, ಚಾನೆಲ್ಗೆ ಬರ್ತೇನೆ. ಅಂದ್ರೆ ಈಗ ತಾವು ಆ ಹೋಟೆಲ್ಗೆ ಹೋಗೇ ಇಲ್ಲ, ಉಳ್ಕೊಂಡೇ ಇಲ್ಲ, ತಮ್ಮ ಹೆಸರು ಸಂಬಂಧನೇ ಇಲ್ಲ ಅಂತ ಹೇಳ್ತೀರಾ? ಎಲ್ಲಾದ್ರೂ ವೆರಿಫೈ ಮಾಡ್ಬೇಕು, ಮಾಡಿಫೈ ಮಾಡ್ಕೋಬೇಕು. ನಾನು ಹೋಗೇ ಇಲ್ಲ. ಪೂಜಾ ಗಾಂಧಿ ಅವ್ರ ಪರಿಚಯನೇ ಇಲ್ವಾ ತಮ್ಗಾಗಾದ್ರೆ? ಈ ತರ ನಾವ್ ಯಾವ್ದು ಇದಕ್ಕೆ ಹೋಗಿಲ್ಲ. ಅಲ್ಲ, ಪೂಜಾ ಗಾಂಧಿ ಅವ್ರ ಪರಿಚಯನೇ ಇಲ್ವಾ ತಮ್ಗಾಗಾದ್ರೆ? ಅಲ್ಲ, ಅವ್ರ ಹಿಂದಕ್ಕೆ ನಾನು BSR ಕಾಂಗ್ರೆಸ್ನಾಗ ಇದ್ದಾಗ ಪರಿಚಯ ಇದ್ರೆ ಬಿಟ್ರೆ ನಮ್ದು ಅವ್ರದ್ದು ಯಾವ್ದು ಸಂಪರ್ಕನೇ ಇಲ್ಲ. ಅದನ್ನು ಕೂಡ ನಾವು ತಂಗಿ ಸಮಾನವಾಗಿ ನಾವು ಅವ್ರು ನೋಡಿದೀವಿ ಅಷ್ಟೇ. ಅಂದ್ರೆ ಪೂಜಾ ಗಾಂಧಿ ಅವರು ಬರ್ತಾ ಇದ್ರು, ಉಳ್ಕೊಳ್ತಾ ಇದ್ರು, ಹೋಗ್ತಾ ಇದ್ರು ಅಂತ ಹೋಟೆಲ್ ಮ್ಯಾನೇಜರ್ ಹೇಳಿದ್ರು ಈಗ TV9 ಜೊತೆಗೆ. ನೀವು ಅವ್ರದಕ್ಕೆ ನಾನೇನಾರ ಹೋಗಿದ್ನಾ? ಅದೇ ಅನಿಲ್ ಮೆಣಸಿನಕಾಯಿ ಅವರೇ, ನಾವೀಗ ನಿಮ್ಮನ್ನ ಸುಮ್ನೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ದೂರಿನಲ್ಲಿ ನಿಮ್ಮ ಹೆಸರು ಇರೋದಕ್ಕೆ ನಾನೀಗ ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿ ದೂರಿನಲ್ಲಿ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಇಟ್ಕೊಳ್ಳಿ, ಇನ್ಯಾರ್ದೋ ಹೆಸರು ಅಂತ ಇಟ್ಕೊಳ್ಳಿ, ನಾವು ಅವ್ರನ್ನ ಕೇಳ್ತಾ ಇದ್ವಿ. ನಿಮ್ಮ ಹೆಸರು ಇರೋದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು ಇವಾಗ. ಉದ್ದೇಶಪೂರ್ವಕವಾಗಿ ನನ್ನನ್ನ ಯಾಕೆ ತಗೊಂಡ್ರು? ನಾನು ಚೆಕ್ ಮಾಡ್ತೇನೆ. ಈಗ ವಿಷಯ ನಾನು TV ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆಯಲ್ಲ. ಅಂದ್ರೆ 26 ಲಕ್ಷ ಬಿಲ್ ಆಗಿತ್ತು, ಅದ್ರಲ್ಲಿ 23 ಲಕ್ಷ ಕಟ್ ಆಗಿದೆ, ಇನ್ನು 3 ಲಕ್ಷ ಪೆಂಡಿಂಗ್ ಇತ್ತು. ಅದನ್ನ ಕೊಟ್ಟಿರುವಂತಹ ಚೆಕ್ ಬೌನ್ಸ್ ಆಗಿದೆ ಅನ್ನೋದು ಅಲ್ಲ. ಒಂದೇದ್ದು 23 ಲಕ್ಷ ರೂಪಾಯಿ ನಾನು ಕಟ್ಟೋಷ್ಟು ಇದನ್ನು ಅಲ್ಲ. ಅದು ಯಾರ್ದೋ ಏನೋ ಎಂತದೋ ನನ್ನನ್ನ ಯಾಕೆ ತಗಲಾಗ್ತಾ ಇದಾರೆ ಇದ್ರಾಗ?
ಯಾವ ಉದ್ದೇಶದಿಂದ ತಗಲಾಗ್ತಾ ಇದಾರೆ, ಏನ್ ಡ್ಯಾಮೇಜ್ ಮಾಡ್ಬೇಕಂತ ತಗಲಾಗ್ತಾ ಇದೇ ನನಗೆ ವಿಚಿತ್ರ ಆಗಿದೆ. ಅಂದ್ರೆ ತಮ್ಮ ಪ್ರಕಾರ ತಾವ ಹೋಟೆಲ್ಗೆ ಯಾವತ್ತೂ ಹೋಗೇ ಇಲ್ಲ ಅಂತನಾ? ಹೋಗೇ ಇಲ್ಲ, ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ತಮಗೂ ಆ ಹೋಟೆಲ್ ಉಳ್ಕೊಂಡಿರೋದು ಯಾವ ಒಂದ್ ದಿನ ಕೂಡ ಇಲ್ಲ ಅಂತ ತಾವ್ ಹೇಳ್ತೀರಾ? ಒಂದ್ ದಿವಸ ಆದ್ರೂ ನಾನು ಇದೇನಾ, ನೀವು ಬೇಕಾದ್ರೆ ಯು ಟೇಕ್ ದ ರೆಕಾರ್ಡ್. ಹಾ. ಹಾಗೆ ಪೂಜಾ ಗಾಂಧಿ ಅವ್ರ ಜೊತೆಗೂ ಯಾವುದೇ ಮಾತುಕತೆ ಆಗ್ಲಿ ನಿಮ್ ಪರಿಚಯ ಆಗ್ಲಿ ಇಲ್ಲ ಅಂತ? ನೀವು ಬೇಕಾದನ್ನ ನೀವು ವೆರಿಫೈ ಮಾಡ್ಕೊಳ್ಳಿ, ಇದ್ರೆ ನೀವು ಹೇಳ್ದಂಗೆ ಕೇಳ್ತೇನೆ. ಅಲ್ಲ ಅನಿಲ್ ಅವರೇ, ನೀವು ಈ ತರ ಹೇಳೋದು ಸುಲಭ. ಈಗ ಇಲ್ಲಿ ನಾನು ನಿಮ್ ಪ್ರಶ್ನೆ ಕೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ದೂರಿನ ಪ್ರತಿ ನಮ್ ಕೈಯಲ್ಲಿದೆ, ಅದ್ರಲ್ಲಿ ನಿಮ್ಮ ಹೆಸರಿದೆ. ಆ ಕಾರಣಕ್ಕೆ ಈಗ ನಾವು ನೀವೇ ಹೋಗಿದ್ರಿ, ನೀವೇ ಅಲ್ಲಿದ್ರಿ ಅಂತ ನಾವೇನು ಹೇಳ್ತಾ ಇಲ್ಲ. ಇದನ್ನ ನಿಮ್ಮಿಂದ ನಾವು ಸ್ಪಷ್ಟೀಕರಣ ಕೇಳ್ತಾ ಇದೀವಿ. ಅಂದ್ರೆ ಇದ್ರಲ್ಲಿ ನಿಮ್ಮ ಹೆಸರಿದೆ, ಇದ್ರಲ್ಲಿ ನಿಮ್ಮ ಹೆಸರು ಬರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧ ಬರ್ತಾ ಇರೋದನ್ನ ನೋಡಿ ನನಗೆ ಶಾಕ್ ಆಗಿದೆ. ನಾನು ಆ ರೀತಿ ಯಾವ ರೀತಿನೂ ನಾನು ಎಲ್ಲಿನೂ ಹೋಗಿಲ್ಲ. ನಂದೇ ಆದಂತ ಆಫೀಸ್ ಇದೆ, ನಾನು ಆಫೀಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ, ನನ್ ಮನೆ ಇದೆ, ನನ್ಗೆ ಒಳ್ಳೆ ಸಂಸಾರ ಇದೆ. ಈ ತರ ನನ್ನ ಯಾರೋ ಒಂದು ನನ್ನ ದುರುದ್ದೇಶದಿಂದ ಇದನ್ನ ಯಾಕೆ ಮಾಡ್ತಾ ಇದಾರೋ ನನಗೆ ಗೊತ್ತಾಗ್ತಾ ಇದೆ. ಅಲ್ಲ, ನೀವು BDA ಫೈಲ್ ತಗೊಂಡು ಹೋಗಿದ್ರಿ ಅಲ್ಲಿಗೆ ಅನ್ನುವಂತಹ ಮಾಹಿತಿ ಇದೆ. ಏನ್ ಹೇಳಿ? BDA ಫೈಲ್ ತಗೊಂಡು ಹೋಗಿದ್ರಿ ಅನ್ನೋ ಮಾಹಿತಿ ಇದೆ. BDA ಫೈಲ್ ನಾನು ತಗೊಂಡು ಅಲ್ಲೇನ್ ಮಾಡ್ಲಿ ಮೇಡಮ್? ಅದೇ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು. BDA ಫೈಲ್ ತಗೊಂಡು ನಾನು ಮಾಡೋದು ಏನಿದೆ ಅದ್ರಲ್ಲಿ? ಅಲ್ಲ, ನೀವು ತಗೊಂಡು ಹೋಗಿದ್ರಿ ಅಲ್ಲಿಗೆ ಅನ್ನೋದು ಈಗ ಸಿಕ್ಕಿರೋ ಮಾಹಿತಿ ನಮ್ಗೆ. ಇಲ್ಲ ಮೇಡಮ್, ಇಲ್ಲ ಇಲ್ಲ ಇಲ್ಲ, ಆ ತರ ಚಾನ್ಸೇ ಇಲ್ಲ. BDAಗೆ ನನ್ಗೆ ಏನ್ ಸಂಬಂಧ? ಅಲ್ಲ, BDA ಫೈಲ್ ತಗೊಂಡು ನೀವು ಅಶೋಕ ಹೋಟೆಲ್ಗೆ ಹೋಗಿದ್ರಿ ಅನ್ನೋದು ಒಂದು ವಿಚಾರ. ಇನ್ನೊಂದು ದೂರಲ್ಲಿ ನಿಮ್ಮ ಹೆಸರನ್ನ ಸೇರಿಸಲಾಗಿದೆ. ಅಲ್ಲಿ ತಗೊಂಡು ಏನ್ ಮಾಡ್ಲಿ ಮೇಡಮ್? ಅದ್ ನಮಗೂ ಗೊತ್ತಿಲ್ಲ, ಅದ್ ನೀವ್ ಹೇಳ್ಬೇಕು ಅಂತ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇರೋದು. ಇಲ್ಲ ಇಲ್ಲ ಮೇಡಮ್, BDA ಫೈಲ್ಗೆ ಅದಕ್ಕೆ ಏನ್ ಸಂಬಂಧ ಮೇಡಮ್? ಅದೇ ನಮಗೂ ಆಶ್ಚರ್ಯ ಆಗ್ತಾ ಇರೋದು ಅನಿಲ್ ಮೆಣಸಿನಕಾಯಿ ಅವರೇ. ತಾವು ದೂರಲ್ಲಿ ತಮ್ಮ ಹೆಸರಿದೆ, BDA ಫೈಲ್ ತಗೊಂಡು ತಾವಲ್ಲಿ ಹೋಗಿದ್ದೀರಾ ಅನ್ನುವಂತಹ ಮಾಹಿತಿ ಇದೆ. 3 ಲಕ್ಷ ಚೆಕ್ ಬೌನ್ಸ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ದೂರಲ್ಲಿ ನಿಮ್ಮನ್ನು ಸೇರಿಸಲಾಗಿದೆ. ಈ ಎಷ್ಟು ವಿಚಾರಗಳು ಈಗ ನಮಗೂ ಪ್ರಶ್ನೆ ಇರೋದು. ಏನು ಮಿಸ್ಯೂಸ್ ಆಗಿದೆಯೋ, BDAಕ್ಕೂ ನನಗೆ ಏನ್ ಸಂಬಂಧ, ಇವ್ರಿಗೆ ನನಗೆ ಏನ್ ಸಂಬಂಧ? ಅಲ್ಲ ಅನಿಲ್ ಮೆಣಸಿನಕಾಯಿ ಅವರೇ, ಲಿಂಕ್ ಇದೆ ಹೇಳಿ ನೀವೇ. ಅಲ್ಲ, ಏನ್ ಹೇಳಿ? BDA ಫೈಲ್ಗೆ ನಾನ್ ತಗೊಂಡೋಗಿ 22 ಲಕ್ಷ ರೂಪಾಯಿ ರೂಮ್ ಕಟ್ಟೋದೇನೋ ಹೇಳ್ತಾ ಇದೀರಲ್ಲ, 1 ವರ್ಷ ಗಂಟ್ಲೆ ನಾನು ಊರಲ್ಲೇ ಇರೋದಲ್ಲ ಮೇಡಮ್. ಅಲ್ಲ ಅನಿಲ್ ಅವರೇ, ಇದು ನಾವು ಹೇಳ್ತಾ ಇರೋದಲ್ಲ, ಅಲ್ಲಿಯ ಹೋಟೆಲ್ನ ಸೆಕ್ಯೂರಿಟಿ ಮ್ಯಾನೇಜರ್ ಕೊಟ್ಟಂತಹ ದೂರಿನ ಪ್ರತಿಯಲ್ಲಿ ಇದು ಉಲ್ಲೇಖ ಆಗಿರೋ, ಡಿಟೇಲ್ ಆಗಿ ದೂರಿನ ಪ್ರತಿಯಲ್ಲಿ ಬರ್ದಿರ್ತಾರಲ್ವಾ ಏನೇನಾಯ್ತು ಅಂತ, ಅದರಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ಇದೆ, ಜೊತೆಗೆ ನಿಮ್ಮ ಹೆಸರು ಕೂಡ ಇದೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಇದು TV9 ಹೇಳ್ತಾ ಇರೋದಲ್ಲ, ದೂರಿನ ಪ್ರತಿ ಸಿಕ್ಕಿರೋದಕ್ಕೆ ನಾವು ಅದನ್ನ ನಿಮ್ ಗಮನಕ್ಕೆ ತರ್ತಾ ಇರೋದು. ಅಲ್ಲ, BDA ಫೈಲ್ ತಗೊಂಡು ನೀವಲ್ಲಿ ಹೋಗಿದ್ರಿ ಅನ್ನೋದು ಒಂದು ವರ್ಷನ್, ಇನ್ನೊಂದು ದೂರಲ್ಲಿ ನಿಮ್ಮ ಹೆಸರಿದೆ, ನೀವಿಬ್ರು ಸರ್ವಿಸ್ ರೂಮ್ ಅನ್ನ ಬುಕ್ ಮಾಡಿದ್ರಿ ಅನ್ನೋದು. ಕಮಿಷನರ್ ಮೀಟ್ ಮಾಡಿದ್ನಂತ. ಒಂದ್ ನಿಮಿಷ ಅನಿಲ್ ಅವರೇ, ನೀವು ಸರ್ವಿಸ್ ರೂಮ್ ಅನ್ನ ಬುಕ್ ಮಾಡಿದ್ರಿ ನಿಮ್ಮ ಮತ್ತೆ ಪೂಜಾ ಗಾಂಧಿ ಹೆಸರಲ್ಲಿ ಅನ್ನೋದು ದೂರಲ್ಲಿ ಇರೋದು. ಇಲ್ಲ ಮೇಡಮ್, ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ, ನಂದು ಏನಾರು ಇದೆಯಾ ಅಲ್ಲೇ ನೀವು ಚೆಕ್ ಮಾಡಿ, ಕೂಲಂಕಷವಾಗಿ ಚೆಕ್ ಮಾಡಿ ಮೇಡಮ್. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಇವತ್ತು. ಯಾರ ವಿರುದ್ಧ? ಅಲ್ಲ, ಇದನ್ನ ಯಾರು ಮಾಡ್ತಾ ಇದಾರೆ ಅನ್ನೋದನ್ನ ಇದನ್ನ ಸಮಗ್ರ ತನಿಖೆ ಮಾಡ್ಲಿ ಅಲ್ರ ಮೇಡಮ್? ಅಲ್ಲ, ಖಂಡಿತ ತನಿಖೆ ಆಗ್ಬೇಕಾಗತ್ತೆ. ಬಹುಶಃ ನಿಮ್ಗೆ ಈ ರೀತಿ ನಾವು ಹೋಗಿಲ್ಲ ಇಲ್ಲ ಅಂತಂದ್ರೆ ತನಿಖೆ ಆಗ್ಲೇಬೇಕಾಗತ್ತೆ. ಬಟ್ ಈಗ ಸಿಕ್ಕಿರುವಂತ ಮಾಹಿತಿಯಲ್ಲಿ ಏನಿದೆ ಅಂದ್ರೆ ಸರ್ವಿಸ್ ರೂಮ್ ಬುಕ್ ಮಾಡಿದ್ರಿ ನೀವಿಬ್ರು ಅನ್ನುವಂತಹ ವಿಚಾರ, ಒಂದೇ ರೂಮ್ ಬುಕ್ ಮಾಡಿದ್ರಿ ಅಂತ. ಇಲ್ಲ ಮೇಡಮ್, ಇಲ್ಲ ಇಲ್ಲ, ದೇವರಾಣೆ ನಾವು ಮಾಡಕ್ ಹೋಗೇ ಇಲ್ಲ ಮೇಡಮ್. ಅಂದ್ರೆ ಈ ಚೆಕ್ ಬೌನ್ಸ್ ವಿಚಾರಕ್ಕೂ ನಿಮ್ಗೂ ಸಂಬಂಧ ಇಲ್ಲ, ರೂಮ್ ಅಲ್ಲಿ ಇದ್ದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದೀರಾ? ಭಗವಂತನ ಸಾಕ್ಷಿ, ಇದಕ್ಕೆ ನನಗೆ ಸಂಬಂಧ ಇಲ್ಲ ಮೇಡಮ್. ಪೂಜಾ ಗಾಂಧಿ ಪರಿಚಯನೇ ಇಲ್ವಾ ನಿಮ್ಗೆ ಅನಿಲ್ ಅವರೇ? ಮೇಡಮ್, ನಮ್ಗೆ ಹಿಂದಕ್ಕೆ BSR ಕಾಂಗ್ರೆಸ್ ನಲ್ಲಿ ಇದ್ದಾಗ ಅವರು ನಮ್ಮ ಪಾರ್ಟಿಯಲ್ಲಿದ್ರು, ಅಷ್ಟ ಪರಿಚಯ ಬಿಟ್ರೆ ನಾವು ಅದನ್ನು ಕೂಡ ತಂಗಿ ಸಮಾನವಾಗಿ ನೋಡಿದ ಹೊರತಾಗಿ ಬೇರೆ ನಮ್ಮ ಯಾವತ್ತು ಭೇಟಿ ಆಗೇ ಇಲ್ವಾ ನೀವು? ಮೇಡಮ್, ನಾನು ಭೇಟಿನ ಮಾಡಿಲ್ಲ. ನಾನು ಯಾವತ್ತು ಭೇಟಿ ಮಾಡಿಲ್ಲ ಮೇಡಮ್. ಇದ್ರದಕ್ಕೆ ಸಾಕ್ಷಿ ಈಗ ಕೊಡ್ಲಿಲ್ಲ ಮೇಡಮ್. ಅಲ್ಲಲ್ಲ, ಅಂದ್ರೆ ಅವತ್ತು BSR ಅಂತ ನೀವು ಹೇಳಿದ್ರಲ್ಲ, ಆ ಪಕ್ಷದಲ್ಲಿ ಇದ್ದಾಗ BSR ಕಾಂಗ್ರೆಸ್ ಅಲ್ಲಿ ಇದ್ದಾಗ ಭೇಟಿ ಆಗಿದ್ಬಿಟ್ರೆ ಆಮೇಲೆ ಭೇಟಿ ಆಗೇ ಇಲ್ವಾ ಅಂತ? ಇಲ್ಲ ಮೇಡಮ್, ಭೇಟಿ ಆಗಿಲ್ಲ ಮೇಡಮ್. ಅಂದ್ರೆ ಕಾಂಟ್ಯಾಕ್ಟೇ ಇಲ್ಲ ನಿಮ್ಗೆ? ಇಲ್ಲ ಮೇಡಮ್, ದಯವಿಟ್ಟು ಇದನ್ನ ಸುಮ್ನೆ ಇದನ್ನ ಮಾಡೋದು ಇದು ಹರ್ಟ್ ಆಗುತ್ತೆ ಮೇಡಮ್. ಇಲ್ಲ, ಖಂಡಿತ ನಿಮ್ಮ ಫೀಲಿಂಗ್ ನಮ್ಗೆ ಅರ್ಥ ಆಗುತ್ತೆ ಅನಿಲ್ ಮೆಣಸಿನಕಾಯಿ. ಯಾಕಂದ್ರೆ
ಆ ರೀತಿ ನಾನು ಸಾರ್ವಜನಿಕ ಜೀವನದಾಗಿರೋ ಒಂದೇದ್ದು ಈ ರೀತಿ ಯಾರನ್ನಾರ ಹಿಡ್ಕೊಂಡು ಇದನ್ ಮಾಡ್ಕೊಳ್ಳೋದು ನಾನೇನೋ ಆ ತರನೂ ಇಲ್ಲ. ನೀವೇನೋ ಹೇಳಿದ್ರಲ್ಲಿ ಯಾವ್ದೋ ಫೈಲ್ ತಗೊಂಡ್ ಹೋಗಿದ್ರಿ ಅಂತ ಹೇಳಿ, ಅದ್ರ ಅವಶ್ಯಕತೆನೂ ನನಗಿಲ್ಲ. ಭಗವಂತ ನನ್ನ ಜೀವನಕ್ಕಾಗಿ ನನಗ್ ಒಳ್ಳೆ ಸಂಸಾರ ಇದೆ, ಒಳ್ಳೆ ಮಕ್ಕಳಿದ್ದಾರೆ. ಇಂಥವೆಲ್ಲ ಇಂಥ ಕೆಟ್ಟ ಕೆಲ್ಸಕ್ಕೆ ನಾವು ಕೈ ಹಾಕೋರು ಅಲ್ಲ, ಮಾಡೋರು ಅಲ್ಲ. ದೇವ್ರ ದಯದಿಂದ ನಮಗ ಒಂದು ಒಳ್ಳೆ ಇದೂ ಇದೆ. ಅನಿಲ್ ಅವರೇ, ನಾವು ಕೇಳೋದಿಕ್ ಕಾರಣ ದೂರಲ್ಲಿ ನಿಮ್ಮ ಹೆಸರು ಉಲ್ಲೇಖ ಆಗಿರೋದು, ಆಮೇಲೆ ಅಲ್ಲಿ ಮಾಹಿತಿ ಮೇರೆಗೆ ನಾನು ಹೇಳ್ತಾ ಇರೋದು. ಇನ್ನೊಂದು ವಿಚಾರ ಅನಿಲ್ ಅವರೇ, ಈಗ ದೂರಲ್ಲಿ ನಿಮ್ಮ ಹೆಸರಿದೆ ಅಲ್ವಾ, ನಿಮ್ಮನ್ನ ಯಾರು ಕೂಡ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿಲ್ವಾ? ಇಲ್ಲ ಮೇಡಮ್, ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅಂದ್ರೆ ದೂರಲ್ಲಿ ಅನಿಲ್ ಮೆಣಸಿನಕಾಯಿ ಅಂದ್ರೆ ನೀವೇ ತಾನೆ? ಅದನ್ನೇ ಮೇಡಮ್, ಈಗ ನಾನೇ ಅನಿಲ್ ಮೆಣಸಿನಕಾಯಿ. ನಾನು ಈಗ ಚೆಕ್ ಮಾಡ್ಕೊಂತೀನಿ, ನಾನು ಹೋಗ್ತೇನೆ, ನಾನು ಊರಿಂದ ಇವಾಗ ಬಂದಿದ್ದೀನಿ, ಏನ್ ನೋಡ್ಕೊಂಡು ಚೆಕ್ ಮಾಡ್ಕೊಂತೇನೆ. ನಿಮ್ ಹೆಸರು ಇಲ್ಲಿ ಮಿಸ್ಟರ್ ಅನಿಲ್ ಪಿ ಮೆಣಸಿನಕಾಯಿ ಅಂತ ಇದೆ. ಅದೇ ಮೇಡಮ್, ಅದು ಯಾಕೆ ಬಂತು ಅನ್ನೋದೇ ನನಗೆ ಇಟ್ ಇಸ್ ಎ ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ಅಲ್ಲ, ಸಿನಿಮಾ ವಿಚಾರಕ್ಕೆ ಯಾವ್ದಕ್ಕಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಹೋಗಿದ್ರಾ? ಇಲ್ಲ ಮೇಡಮ್. ಓಕೆ, ತಮ್ಮ ಪ್ರಕಾರ ತಾವು ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ? ಸಂಬಂಧ ಇಲ್ಲ ಮೇಡಮ್. ಓಕೆ, ಮತ್ತೆ ಈಗ ಮುಂದೆ ಏನ್ ಮಾಡ್ತೀರಾ ಹಾಗಾದ್ರೆ? ನಾನು ನೋಡ್ತೇನೆ ಮೇಡಮ್, ನಾನು ಇದು ಏನಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾನು ಒಂದು ಕಂಪ್ಲೇಂಟ್ ಕೊಡ್ತೇನೆ ಮೇಡಮ್. ಅಲ್ಲ, ಈಗ ದೂರಲ್ಲಿ ನಿಮ್ಮ ಹೆಸರಿದೆ. ಅದನ್ನೇ ಮೇಡಮ್, ಈಗ ನಾನು ಅದನ್ನ ಕಾನೂನು ಪ್ರಕಾರವಾಗಿ ಏನು ಇದನ್ನ ಮಾಡ್ಬೇಕು, ನಾನು ಈಗ ಹೋಗ್ತೇನೆ, ಕನ್ಸರ್ನ್ ದೂರ ಎಲ್ಲ ಆಗಿದೆ ನೋಡ್ಕೊಂಡ್ಬಿಟ್ಟು ಕಾನೂನು ಪ್ರಕಾರ ನಾನು ಇದನ್ನ ಮಾಡ್ತೇನೆ ಮೇಡಮ್. ಧನ್ಯವಾದ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಅನಿಲ್ ಮೆಣಸಿನಕಾಯಿ ಅವರೇ. ಇದು ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಟಿವಿ ನನಗೆ ಕೊಟ್ಟಂತಹ ಪ್ರತಿಕ್ರಿಯೆ. ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ಆ ಹೋಟೆಲ್ಗೆ ಹೋಗೇ ಇಲ್ಲ, ಪೂಜಾ ಗಾಂಧಿ ಅವ್ರನ್ನ ಭೇಟಿ ಆಗೇ ಇಲ್ಲ, ಯಾವುದೇ ರೀತಿಯ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಕಟ್ಟುವಷ್ಟು ಶ್ರೀಮಂತ ಕೂಡ ನಾನಲ್ಲ, ಆಮೇಲೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಯಾರೋ ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಮಾತಾಗಿದೆ. ಅಂದರೆ ಬಿಜೆಪಿ ನಾಯಕ ಅನಿಲ್ ಪಿ ಮೆಣಸಿನಕಾಯಿ ಅವರ ಹೆಸರು ದೂರಲ್ಲಿ ಉಲ್ಲೇಖ ಆಗಿರೋದಂತೂ ನಿಜ. ಇನ್ನು ಹೋಟೆಲಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಸರ್ವಿಸ್ ರೂಮ್ ಬುಕ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಟಿವಿ ನನಗೆ ಲಭ್ಯವಾಗಿದೆ.